ಶುಕ್ರಗ್ರಹ ಶ್ಲೋಕವನ್ನು ಹೇಳ್ಕೊಳ್ಳಿ. ಹಿಮಕುಂದಂ ಮೃಣಾಲಾಭಂ ದೈತ್ಯಾನಂ ಪರಮಂ ಗುರಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಓಂ ಶುಕ್ರಾಯೇ ನಮಃ. ನಮಸ್ಕಾರ ವೀಕ್ಷಕರೇ. ತುಲಾರಾಶಿಯವರಿಗೆ ಜುಲೈ 19ರಿಂದ 25ನೇ ತಾರೀಕುವರೆಗೂ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮ್ಮ ರಾಶಿಯ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವೃತ್ತಿಯ ಬಗ್ಗೆ ಹೇಳಬೇಕಂದ್ರೆ ಈ ವಾರ ನೀವು ಫುಲ್ ಆ್ಯಕ್ಟಿವ್ ಆಗಿರ್ತೀರಾ ಮತ್ತು ಬದಲಾವಣೆಯನ್ನು ತರುವ ಸಮಯ ಅಂತಲೂ ಹೇಳ್ಬೋದು. ನಿಮ್ಮ ನಿರಂತರ ಶ್ರಮ ಮತ್ತು ಶಿಸ್ತುಬದ್ಧ ಕೆಲಸವನ್ನು ಗುರುತಿಸಿ ಗೌರವಿಸುತ್ತಾರೆ. ಜೊತೆಗೆ ತಕ್ಕ ಪ್ರತಿಫಲನೂ ಸಿಗುತ್ತೆ ನಿಮ್ಮ ಶ್ರಮಕ್ಕೆ. ನೀವು ತುಂಬ ತಾಳ್ಮೆಯಿಂದ ಇರ್ತೀರಾ. ನಿಮಗೆ ಕೆಲಸದಲ್ಲಿ ಬಾಸ್ ಮತ್ತು ಸಹೋದ್ಯೋಗಿಗಳಿಂದನೂ ಸಹಕಾರ ಸಿಗುತ್ತೆ ಈ ವಾರ. ನಿಮ್ಮ ನಾಯಕತ್ವದ ಟ್ಯಾಲೆಂಟು ಮತ್ತು ನಿಮ್ಮ ಅನುಭವ ಇಂದ ಕೆಲಸದಲ್ಲಿ ಬರುವ ಅಡೆತಡೆಗಳಿಂದ ಹೊರಬರಲು ಸಹಾಯ ಆಗುತ್ತೆ. ಜೀವನದಲ್ಲಿ ನಾವು ನಮ್ಮ ಅನುಭವದಿಂದ ತುಂಬ ವಿಷಯಗಳನ್ನು ಕಲಿತಾ ಹೋಗ್ತೀವಿ. ಯಾರ ಹತ್ರ ಎಷ್ಟು ಮಾತಾಡಬೇಕು ಮತ್ತು ಎಲ್ಲಿ ಹೇಗೆ ವರ್ತನೆ ಮಾಡಬೇಕು ಅಂತ ತಿಳಿದುಕೊಂಡು ನಡೀತೀವಿ. ಕೆಲವೊಂದು ಸಲ ಗ್ರಹಗಳ ಪ್ರಭಾವದಿಂದ ನಾವು ಸ್ವಲ್ಪ ನಮ್ಮ ತಾಳ್ಮೆಯನ್ನು ಕಳೆದುಕೊಳ್ತೀವಿ. ಆದರೆ ನಾವು ಪ್ರತಿದಿನ ಜಪ ತಪ ಮಾಡಿದರೆ ನಮ್ಮ ಮನಸ್ಸು ಜಪ ಮಾಡೋದ್ರಿಂದ ಶಾಂತವಾಗುತ್ತೆ. ಯಾವುದೇ ಸಂದರ್ಭವನ್ನು ಬ್ಯಾಲೆನ್ಸ್ ಮಾಡುವುದಕ್ಕೆ ಆ ದೇವರು ನಮ್ಮಲ್ಲಿ ಸಹನೆ ತಾಳ್ಮೆಯನ್ನು ನೀಡ್ತಾನೆ. ಅಷ್ಟು ಶಕ್ತಿ ಇದೆ ದೇವರ ನಾಮಸ್ಮರಣೆಯಲ್ಲಿ. ನಿಮ್ಮ ಸ್ವಂತ ಕಠಿಣ ಪರಿಶ್ರಮದಿಂದ ಆರ್ಥಿಕದಲ್ಲಿ ಬೆಳೆದು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸ್ಕೊಳ್ತೀರ. ಮನುಷ್ಯ ಕೆಳಹಂತದಲ್ಲಿದ್ದಾಗ ಯಾರೂ ಆತನಿಗೆ ಗೌರವ ಕೊಡಲ್ಲ. ಆದರೆ ಅವನು ಶ್ರಮಪಟ್ಟು ಒಂದು ಹಂತಕ್ಕೆ ಬೆಳೆದರೆ ತಾನಾಗಿಯೇ ಗೌರವ ಸ್ಥಾನಮಾನ ಜಾಸ್ತಿ ಆಗುತ್ತೆ. ಇದು ನಿಯಮ, ಅದು ಯಾರೇ ಆಗಿರಲಿ. ಹಣಕಾಸಿನ ವಿಚಾರದಲ್ಲಿ ಈ ವಾರ ನಿಮಗೆ ಆದಾಯದಲ್ಲಿ ಹೆಚ್ಚಳವಾಗುವುದಕ್ಕೆ ಅವಕಾಶಗಳು ಬರುತ್ತೆ. ಯಾವುದೇ ಕಾರಣಕ್ಕೂ ಆತುರದಲ್ಲಿ ಕಮಿಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಏನೋ ಒಂದು EMI ಕಟ್ಟೋದು ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅಂದರೆ ಮಾತ್ರ ನೀವು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಳ್ಳಿ. ಜಾಸ್ತಿ ಕಮಿಟ್ಮೆಂಟ್ಗಳಿದ್ದರೆ ಪೀಸ್ ಆಫ್ ಮೈಂಡ್ ಇರಲ್ಲ. ಯಾವುದೇ ಇನ್ವೆಸ್ಟ್ಮೆಂಟ್ ಅಥವಾ ಬಿಸ್ನೆಸ್ ಡೀಲ್ಸ್ಗಳನ್ನು ಫೈನಲೈಸ್ ಮಾಡುವಾಗ ಪ್ರತಿ ಡೀಟೇಲ್ಸ್ಗಳನ್ನು ತುಂಬ ಗಮನವಿಟ್ಟು 2 ಬಾರಿ ಚೆಕ್ ಮಾಡಿ. ಆತುರದ ನಿರ್ಧಾರ ಬೇಡ. ಬ್ಯಾಲೆನ್ಸ್ ಇರಬೇಕು. ನೀವೇನು ಇಷ್ಟು ಅಂತ ಉಳಿತಾಯ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡಿರ್ತೀರ ಅಲ್ವಾ, ಅದೇ ಡಿಸಿಪ್ಲಿನ್ ನೀವು ಮೇಂಟೈನ್ ಮಾಡಬೇಕು. ಅನಗತ್ಯ ಖರ್ಚು ಮಾಡೋದೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಆದಷ್ಟು ಉಳಿತಾಯದ ಕಡೆನೇ ನಿಮ್ಮ ಗಮನ ಇರಬೇಕು. ಕುಟುಂಬದ ವಿಚಾರ ಹೇಳಬೇಕಾದ್ರೆ ನಿಮ್ಮ ಕೆಲಸ ಮತ್ತು ಪರ್ಸ್ನಲ್ ಲೈಫ್ನ ನೀವು ಬ್ಯಾಲೆನ್ಸ್ ಮಾಡುವುದೇ ತುಂಬ ಮುಖ್ಯ ಈ ವಾರ. ಸಂಬಂಧದಲ್ಲಿ ನಂಬಿಕೆ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ. ನಿಮ್ಮ ಅಭಿಪ್ರಾಯಕ್ಕೆ ಮನೆಯವರು ತುಂಬಾ ಬೆಲೆ ಕೊಡ್ತಾರೆ. ಮನೆಯವರ ನಡುವಿನ ಜಗಳಗಳನ್ನು ನೀವು ಬಗೆಹರಿಸ್ತೀರ. ಅದರಿಂದ ಎಲ್ಲರೂ ನಿಮ್ಮನ್ನು ಹೊಗಳುತ್ತಾರೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಕೆಲಸದ ಹೊರೆ ಜಾಸ್ತಿ ಇರೋದ್ರಿಂದ ನಿಮಗೆ ಆಯಾಸವಾಗಬಹುದು. ನಿಮ್ಮ ಆಹಾರದ ಬಗ್ಗೆ ಹೆಚ್ಚು ಆದ್ಯತೆ ಕೊಡಬೇಕು. ನೀವು ಲೈಟಾಗಿ ಎಕ್ಸಸೈಸ್ ಆದರೂ ನೀವು ಮಾಡ್ಕೋಬೇಕು. ಪರಿಹಾರ ಬಂದು ನಿಮ್ಮ ರಾಶ್ಯಾಧಿಪತಿ ಶುಕ್ರ ಬಂದು ಕೇತುವಿನ ಜೊತೆ ಇರೋದ್ರಿಂದಾಗಿ ಓಂ ಶುಕ್ರಾಯ ನಮಃ ಅಂತ ಮಂತ್ರವನ್ನು 108 ಸಲ ಹೇಳ್ಕೊಳ್ಳಿ ಮತ್ತು ಪ್ರತಿದಿನ ಸೂರ್ಯನಿಗೆ ನಮಸ್ಕಾರಗಳನ್ನು ಮಾಡುತ್ತಾ ನೀರನ್ನು ಅರ್ಪಿಸಿ. ಒಳ್ಳೆಯದಾಗುತ್ತೆ. ಧನ್ಯವಾದಗಳು.